ಹೌದಣ್ಣ. ಅದು ಅಲ್ಲದೆ ಭುವನ್ ಏನಾದರೂ ಮನಸ್ಸು ಚೇಂಜ್ ಮಾಡಿಬಿಟ್ರೆ ಎಂತ ಮಾಡೋದು ಅವಾಗ? ಹೇ ಸುಮ್ಕಿರ್ಲ, ಪಾಸಿಟಿವ್ ಆಗಿ ಹೇಳ್ಬೇಕಾದ್ರೆ ಯೋನ್ ನಿಂದು. ಬರೀ ಪಾಸಿಟಿವ್ ಆಗಿದ್ರೆ ಆಗುದಿಲ್ಲ, ಅದ್ರ ಜೊತೆ ಇದನ್ನು ಕೂಡ ಯೋಚನೆ ಮಾಡಬೇಕು. ಅಣ್ಣ ಯೋಚನೆ ಮಾಡು, ಅತ್ತಿಗೆ ನಿಂಗೋಸ್ಕರನೇ ಹುಟ್ಟಿರೋ ಹುಡುಗಿ, ತಡ ಮಾಡಿದಷ್ಟು ನಿಂಗೆ ತೊಂದರೆ ಕಣಣ್ಣ. ಮೊದ್ಲು ಅತ್ತಿಗೆ ತವ ಮಾತಾಡು, ಇಬ್ರು ಮನ್ಸು ಬಿಚ್ಚಿ ಮಾತಾಡ್ಕೊಂಡ್ರೆಯ ಅರ್ಧ ಸಮಸ್ಯೆ ಪರಿಹಾರ ಆಗೋಯ್ತದೆ. ಆಗಿಂದ ನೀರು ಕುಡಿದೇನೆ ಓದ್ಕೋತಿದ್ಯಾ? ತಗೋ ನೀರು ಕುಡಿ. ನೋಡು, ನಾನು ನಿನಗೆ ಒಳ್ಳೇದೇನಾದ್ರೂ ಹೇಳಿದಾಗ ಅದನ್ನ ಈಗೋ ಇಲ್ದೆ ಒಪ್ಕೋತೀಯ, ಅದನ್ನ ಮಾಡ್ತೀಯ. ಆದ್ರೆ ಮದುವೆ ವಿಷಯದಲ್ಲಿ ಯಾಕಕ್ಕ ಹಾಗೆ ಮಾಡಿದೆ? ಗೊತ್ತು ನೀನು ಓದ್ಕೋತಿದ್ಯಾ ಅಂತ, ಅದಕ್ಕೆ ಆಗಿಂದ ಡಿಸ್ಟರ್ಬ್ ಮಾಡಿಲ್ಲ. ಓದ್ಕೋ, ನೀನು ಪಕ್ಕಾ ಟಾಪರ್ ಅನ್ನೋದು ನನಗೆ ಗೊತ್ತು. ಆದರೆ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬಾರ್ದಾ? ಯಾರ ಬಗ್ಗೆ? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಕ್ಕ. ದೇವರು ಒಳ್ಳೆಯವ್ರ ಕೈ ಬಿಡಲ್ವಂತೆ. ನೀನು ಮತ್ತೆ ಶ್ರೀ ಇಬ್ರು ಒಳ್ಳೆಯವರು, ಅದಕ್ಕೆ ದೇವರು ನಿಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ. ನಾನು ಒಳ್ಳೆಯವಳಲ್ಲ ಕಣೆ, ನೀನು ಹೋಗಿ ಸುಮ್ಮನೆ. ಅಕ್ಕ, ಎಕ್ಸಾಮ್ ಮುಗಿದ್ಮೇಲೆ ಶ್ರೀಯವ್ರ ಹತ್ರ ಒಂದೇ ಒಂದ್ಸಲ ಮಾತಾಡಕ್ಕ ಪ್ಲೀಸ್. ನೀನು ಅವ್ರ ಆಳ ನಿಂಗೆ ಹೇಳ್ಬಿಟ್ಟು ಕಳ್ಸಿದ್ರ? ಛೇ, ಅವರೇನು ನನ್ನ ಹತ್ರ ಹೇಳಲಿಲ್ಲ. ಅವ್ರೇನು ಹೇಳಿಲ್ಲ ಅಂದಮೇಲೆ ಅವರು ಎಲ್ಲ ಮರೆತು ಮುಂದೆ ಹೋಗಿದ್ದಾರೆ ಅಂತ ಅರ್ಥ. ನೀನು ಸುಮ್ಮನೆ ನನ್ನ ತಲೆ ತಿನ್ಬೇಡ, ಹೋಗು. ನಂಗೆ ಯಾಕೋ ಭುವನವ್ರ ಹತ್ರ ಶ್ರೀನೇ ಎಲ್ಲ ಹೇಳಿ ಮದುವೆ ನಿಲ್ಸಿದ್ದಾರೆ ಅನಿಸ್ತಿದೆ. ಅಕ್ಕ, ಆ ಥರ ಎಲ್ಲ ಮಾತಾಡ್ಬೇಡ ಅಕ್ಕ. ಏಯ್ ಹೋಗಿ ನೀನು. ಪುಟ್ಟಕ್ಕ ಅವ್ರೆ, ಯಾರು? ಕೂತ್ಕೊಳ್ಳಿ. ನೀವು ತುಂಬಾ ದೊಡ್ಡವರಮ್ಮ. ನನ್ನ ಮಗ ಮಾಡಿದ ತಪ್ಪು ಅಂತ ಗೊತ್ತಿದ್ರು ನಮ್ಮನ್ನ ಬರ್ಮಾಡ್ಕೊಂಡ್ರಿ. ಬೇರೆ ಯಾರಾದರೂ ಆಗಿದ್ದಿದ್ರೆ ಯಾವ ಮುಖ ಹೊತ್ಕೊಂಡು ಬಂದ್ರಿ ಅಂತ ಬೈದ್ ಕಳಿಸ್ತಾ ಇದ್ರು. ಅಯ್ಯಯ್ಯ, ಹಂಗ್ಯಾಕಂತ್ರಿ? ಇದ್ರಾಗೆ ನಿಮ್ದೇನು ತೆಪ್ಪಿಲ್ವಲ್ಲ. ತಪ್ಪೆಲ್ಲ ನಮ್ದೆ. ಮಗ ಮದ್ವೆಗೆ ಒಪ್ಕೊಂಡಲ್ಲ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಗಡಿಬಿಡಿನಲ್ಲಿ ಮದುವೆ ಅರೇಂಜ್ಮೆಂಟ್ಸ್ನೆಲ್ಲ ಮಾಡಿಬಿಟ್ವಿ. ಆದರೆ ನಮ್ಮಿಂದ ನಿಮಗೆ, ನಿಮ್ಮ ಮಗಳಿಗೆ ತುಂಬಾ ತೊಂದರೆ ಆಗಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿಮ್ಮ. ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಅಯ್ಯೋ, ನನ್ನ ಮಗ ಮಾಡಿದ ತಪ್ಪಿಗೆ ನೀನ್ಯಾಕಮ್ಮ ಕ್ಷಮೆ ಕೇಳ್ತೀಯ? ನನ್ನ ಮಗ ಯಾವತ್ತೂ ನನ್ನ ಮಾತನ್ನು ಕೇಳ್ದವನಲ್ಲ. ಈ ಸಲ ನಾನು ಅವನ ಮಾತನ್ನು ಕೇಳಿದೆ, ಆದರೆ ನನ್ನ ನಂಬಿಕೆನ ಅವನು ಉಳಿಸ್ಕೊಳ್ಳಿಲ್ಲ. ಕೊನೆ ಕ್ಷಣದಲ್ಲಿ ನಾನು ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದ್ರಲ್ಲ, ಆದ್ರೆ ನಂದು ಏನೋ ತಪ್ಪಿರತ್ತಲ್ವಾ? ನಾನು ನಡ್ಕೊಂಡಿದ್ದ ರೀತಿನೋ ನನ್ನ ಕ್ಯಾರೆಕ್ಟರೋ ಯಾವುದೋ ಅವ್ರಿಗೆ ಇಷ್ಟ ಆಗಿರಲ್ವೇನೋ. ಅದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾವೇನು ಬರ್ತೀವಮ್ಮ? ಪ್ರಾಣ ತೊರೆದೋದ ಪ್ರೇಮ
ಮಾಡಿದ್ದ ಹಾಣೆ ಮುರಿದೋನು ನಾನೇ ಕುಸಿದೋಯ್ತು ಪ್ರೀತಿಯ ನಂಬಿಕೆ ಕೇಳು ಸುಳ್ಳಿನ ದಾರಿ ಸತ್ಯವ ಮೀರಿ ಮುಗಿದಿತ್ತು ಪ್ರೀತಿಯ ಸಂಚಿಕೆ ಯಾರ ನೀನು ಕಿರ್ಚ್ಬೇಡ ಊಟ ತಂದಾನೆ ಬಿಸಿಲು ಹಾಕೋಣ ನಿಂಗಿರೋ ನನ್ನ ಬಗ್ಗೆ ಗೊತ್ತಿಲ್ಲ ಒಬ್ಬೊಬ್ಬರು ಯಾರಲ್ಲ ನೀನು ಸರ್ ನೀವು ಸರ್ ಯಾರಿರಲ್ಲ ನನ್ನ ಸರ್ ತಕೊಂಬಂದವ್ರೆ ಆ ಹುಡುಗಿ ಅಲ್ಲ ಯಾವ ಹುಡುಗಿ ಸರ್ ನಡೆ ಸರ್ ನಂಗೇನು ಮಾಡಬೇಡಿ. ಏನು ಹೆದರ್ಕೋಬೇಡಿ, ನಾನು ಪೊಲೀಸ್ ಇನ್ಸ್ಪೆಕ್ಟ್ರು. ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಅತ್ತೆ ಕಳಿಸಿದ ನಿಮ್ನ ನನಗೆ ಗೊತ್ತು. ಕಂಟಿ ಮಾವ ಇಲ್ಲಿ ಎಲ್ಲರೂ ಬಂದಿದ್ದಾರಾ? ಸರ್ ಈ ಹುಡುಗಿರು ಇಲ್ಲೇ ಅವಳೆ. ಏಯ್ ಅದೆಲ್ಲ ಆಮೇಲೆ ಹೇಳ್ತೀನಿ, ಹಗ್ಗ ಬಿಚ್ಚು. ಹೌದಾ? ಸ್ನೇಹ ಅವರು ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಚಂದ್ರು. ಮೋಸ್ಟ್ಲಿ ಫೋನ್ ಸ್ವಿಚ್ ಆಫ್ ಆಗಿರಬೇಕು. ಒಂದು ನಿಮಿಷ, ಸ್ನೇಹ ಅವ್ರು ಬಂದರು. ಸ್ನೇಹ ಅವರೇ, ಚಂದ್ರು ನಿಮ್ಮ ಹತ್ರ ಮಾತಾಡ್ಬೇಕಂತ ಫೋನಲ್ಲಿದ್ರು. ಹಲೋ ಸ್ನೇಹ, ಭುವನ್ಗೆ ತಲೆ ಕೆಟ್ಟಿದೆ. ಕಂಟಿನ್ಯೂ ಏನೋ ಹೇಳಿದ್ನೋ ಅಥವಾ ಬೇರೆ ಯಾರಾದ್ರೂ ಒಂದು ತಲೆ ಕೆಡಿಸಿದ್ರೋ ಗೊತ್ತಿಲ್ಲ. ಅಣ್ಣಯ್ಯ ಒಂದು ನಿಮಿಷ, ನಂಗೀಗ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ ಅಣ್ಣಯ್ಯ. ನಾಳೆ ನನಗೆ ಎಕ್ಸಾಮ್ ಇದೆ. ನನ್ನ ಮುಂದಿನ ಜೀವನ ನಿರ್ಧಾರ ಮಾಡುವಂಥ ದಿನ ನಾಳೆ. ಸೊ ನನ್ನ ಪೂರ್ತಿ ಗಮನ ಅದ್ರ ಕಡೆನೆ. ನಿಂಗೇನಾದರೂ ಮಾತಾಡಬೇಕು ಅಂತ ಇದ್ದರೆ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಮನೇಲೇ ಸಿಗ್ತೀನಿ. ಎದುರುಗಡೆ ಕೂತ್ಕೊಂಡು ಮಾತಾಡೋಣ. ನೀನೇನೋ ತಪ್ಪು ಮಾಡಿದೆ ಅನ್ನೋ ಹಾಗೆ ಫೋನಲ್ಲಿ ಮಾತಾಡೋದು ಬೇಡ ಅಣ್ಣಯ್ಯ. ನಾನು ಇಡ್ತೀನಿ. ಸ್ನೇಹ, ಅಣ್ಣಯ್ಯ ಏಳಕ್ಕೆ ಫೋನ್ ಮಾಡಿದಂತನೂ ಕೇಳ್ದಲೆ ಹಂಗೆ ಫೋನ್ ಕಟ್ ಮಾಡ್ದಲ್ಲವೇ? ಅಕ್ಕ, ಈಗ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ನನ್ನ ಮನ್ಸು ಹಾಳಾಗತ್ತೆ. ನಾನು ಸರಿಯಾಗಿ ಓದ್ಕೊಳ್ಳೋಕ್ಕೂ ಆಗಲ್ಲ. ನೀವೆಲ್ಲ ಊಟ ಮಾಡಿ ಮಲ್ಕೊಳ್ಳಿ, ನಾನು ಲೇಟ್ ಆಗುತ್ತೆ. ವಸು, ರಾಧಾ ಇಲ್ಲವಾ? ಮಲ್ಕೊಂಡಿದ್ದಾಳವ್ವ. ಬಂದಾಗಲೇ ಸ್ವಲ್ಪ ಸುಸ್ತಾಗಿದ್ಲು. ಸರಿ ಸರಿ, ಮನೆ ಕಂಡಿರ್ಲಿ. ಕಂಟಿ ಬಂದ ಕರಿಯಮ್ಮ. ಕರ್ದ ಮ್ಯಾಕೆ ಬರಕ್ಕೆ ಇಟ್ವತ್ತೆ ಇಲ್ಲ ವಸಿ ದೂರ ಇದ್ದಾವ. ಬಸ್ಸು, ಕುಂತ್ಕಳ್ಳ. ಇರ್ಲೇವ ಪರವಾಗಿ ಇರ್ಲಿ, ಕುಂತ್ಕಳ್ಳ. ಮುಂಗ್ಸಿ, ನೀನು ಕುಂತ್ಕ. ಇಲ್ಲವ್ವ, ನಾನಿನ್ನೇನು ಒಳ್ಡೋನಿದ್ದೆ. ಬತ್ತೀನವ್ವ. ಏಯ್ ಕುಂತ್ಕಳ್ಳ, ಮುಖ್ಯವಾದ ವಿಷಯ ಮಾತಾಡೋದೈತೆ.
ಲೇ ಅಣ್ಣಂಗ್ ಬಂದಿರೋ ಕೋಪಕ್ಕೆ ನಿಮ್ಮನ್ನ ಇಲ್ಲೇ ಊತಾಕ್ತಾರೆ. ಎಂತ ಕೆಲಸ ಮಾಡಿದ್ರಿ ಗೊತ್ತೇನ್ರಲ್ಲ? ಅಣ್ಣ ಅದು ಪೊಲೀಸ್ನವರು. ಮುಚ್ಚರ್ಲ ಬಾಯಿ. ಆ ದುಶ್ಮನ್ ಕೆಲ್ಸ ಹಾಕೊಂಡಿದ್ರಿ ಗೊತ್ತಾ? ಲೇ ಈಗೇನ ಆ ಕಾಳಿ ಆಚೆ ಬಾಯಿ ಬಿಟ್ಟ ಅಂದ್ರೆ ಏನಾಯ್ತದೆ ಅಂತ ಗೊತ್ತೇನ್ರಲ್ಲ ನಿಮ್ಗೆ? ಅಣ್ಣ ಅದ ಹಂಗಲ್ಲಣ್ಣ. ಬಿಡು ಅಂದೆ ಅಣ್ಣ ಸಂಸ್ಕೃಣ. ಅಣ್ಣ ನೀನೀಗ ಸುಮ್ಕೆ ಇದ್ರೆ ನೀನ್ ಅನ್ಕಂಡಾಗೆ ನಿನ್ ಜೀವನ ಇರಕ್ಕಿಲ್ಲ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಹಿಂಗಾಗೈತೆ. ನೀನೀಗ ಒಂದ್ ಹೆಜ್ಜೆ ಮುಂದಿಡ್ಲೇಬೇಕು ಕಣಣ್ಣ. ನೀನು ಸ್ನೇಹತ್ಗೆನ ಮದುವೆ ಆಗ್ಲೇಬೇಕು. ಹೌದಣ್ಣ, ನನಗೆ ಕೂಡ ಹಾಗೆ ಅನ್ನಿಸ್ತಾ ಉಂಟು. ಇಲ್ಲಾಂದ್ರೆ ಅವ್ವ ರಾಧನ್ ಜೊತೆ ಮದುವೆ ಮಾಡಿಸೋದು ಮಿಸ್ಸೇ ಇಲ್ಲ. ಶ್ರೀ ಬಿಡಿ, ಶ್ರೀ ಶ್ರೀ ಬಿಡಿ, ಶ್ರೀ ಏನ್ ಮಾಡ್ತಿದ್ದೀರಾ? ಶ್ರೀ ಬಿಡಿ. ಮಂಡ್ಯದ ಗಂಡ ಇದ್ದ ಮಂಡಿ ಊರ್ ಕುಂತೀವಿ. ಇಲ್ಲಿ ತನಕ ಯಾರ ಮುಂದೆನೋ ಮಂಡಿ ಊರ್ ಕುಂತವನೇ ಅಲ್ಲ, ಇನ್ಮ್ಯಾಗ ಕೂರೋದು ಇಲ್ಲ. ಇರುತ್ತೆ ಅಂತ ಆಗಿರೋದೆ ನಿಮ್ಮ್ಯಾಗ ಮೇಸೋ. ದಾಸ ಆಗೋದೇನ್ ಬೇಡ ಶ್ರೀ, ಯಾವತ್ತಿಗೂ ನನ್ ದೊರೆ ಆಗಿರಿ. ಏನ್ ಹಾಗೆ ನೋಡ್ತಿದ್ದೀರಾ? ಇನ್ನೂ ಬಿಡ್ಸಿ ಹೇಳ್ಬೇಕಾ? ನೀವಂದ್ರೆ ನಂಗೂ ತುಂಬಾ ಇಷ್ಟನೇ ಶ್ರೀ.
ಸೈಡ್ಗೆ ಅವನುವೆ ಪಂಟನೆ ಕಂಡ್ರಲ್ಲ, ಒಬ್ಬೊಬ್ಬ ಹೋದ್ರೆ ಆಗಕ್ಕಿಲ್ಲ, ಎಲ್ರೂ ಒಟ್ಟಿಗೆ ನುಗ್ರಲ್ಲ. ನಾನು ಶ್ರೀ ಅಲ್ಲ, ಮಾದೇಗೌಡ ಬಂಗಾರಮ್ಮನ ಮಗ ಶ್ರೀಕಂಠೇಶ್ವರ. ಅವ್ವ, ನೀನ್ ಸೊಸೆ ನಮ್ಮ ಮನೆ ಕರ್ಕೊಂಬಂದೇವಿ. ಇವತ್ತು ಸ್ನೇಹ ಅವ್ರ ಎಕ್ಸಾಮ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಇಲ್ಲ ಅಲ್ಲ ನಿನ್ಗೆ? ಯಾಕೆ ಟೆನ್ಷನ್ ಇಲ್ಲ? ಶ್ರೀ ಅವ್ರ ತಾಳಿ ಕಟ್ಟಿದ ಖುಷಿಗೆ ನಮ್ಮ ಅಕ್ಕ ಸಖತ್ತಾಗೆ ಎಕ್ಸಾಮ್ ಬರೀತಾಳೆ. ನನ್ಗೆ ಯಾಕೆ ಅವ್ರ ಎಕ್ಸಾಮ್ಗೆ ಹೋಗ್ತಾರೆ ಅನ್ನೋದೇ ಡೌಟು. ನೀವ್ಯಾಕೆ ಬಾಬಾ ಹೆದರ್ಸ್ತಿದ್ದೀರಾ? ಶ್ರೀ ಅವರು ಅಕ್ಕನ ಎಕ್ಸಾಮ್ ಕರ್ಕೊಂಡು ಹೋಗಿ ಎಕ್ಸಾಮ್ ಮುಗಿದ್ಮೇಲೆ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ, ಡೌಟೇ ಬೇಡ. ಆದ್ರೂ ಆ ಹುಡ್ಗ ಮಾಡಿದ್ದು ತೆಪ್ಪೆಯ. ಹಿಂಗ ಎಲ್ರ ಮುಂದೆ ನಡ್ಕೊಳ್ಳೋದು
ಅವ್ನ್ ಏಟ್ ಒಳ್ಳೆಯವನು ಅಂತ ತಿಳ್ಕೊಂಡಿದ್ವು. ಶಾಂತವ್ವ, ಪ್ರೀತಿಸಿ ಮದ್ವೆ ಆದವರೆಲ್ಲ ಕೆಟ್ಟವ್ರ? ಅದಕ್ಕೆ ಅಂತ ಒಂದು ರೀತಿ ನೀತಿ ಇರುತ್ತೆ. ಈ ತರ ಸುಳ್ಳು ಹೇಳಿ ಮೋಸ ಮಾಡಿ ಮದ್ವೆ ಆಗೋದಲ್ಲ. ಸುಳ್ಳು ಹೇಳಿನ? ಏನ್ ಸುಳ್ಳು ಹೇಳಿದ್ರು? ಶಾಂತವ್ವ, ಅವ್ವ ಇನ್ನು ಅಳ್ತಾವಳ? ನೀನ್ ಇರಕ್ಕ. ಭಾವ, ಅವ್ರಿನ್ನು ಸುಳ್ಳು ಹೇಳಿದ್ದಾರೆ ಅಂತ ಅಂದ್ರಲ್ಲ, ಏನದು? ನಿನ್ ಪ್ರಕಾರ ಸ್ನೇಹ ಅವ್ರು ಇಷ್ಟಪಟ್ಟು ಈ ಮದ್ವೆ ಆದ್ರು ಅಂತಿದ್ಯಾ ಸುಮಾ? ಅಲ್ಲ, ಅವರಿಬ್ರು ಇಷ್ಟಪಟ್ಟಿರೋದ್ನ ಸುಳ್ಳು ಅಂತ ಯಾರ್ ತಾನೇ ಹೇಳಕ್ ಸಾಧ್ಯ? ಅಲ್ಲ ಬಾವ, ನಂಗೊಂದು ಡೌಟು. ನೀವ್ ನಮ್ ಪರವಾಗೇ ಇದ್ದೋರು, ಯಾಕೆ ಹೀಗಾಗೋದ್ರಿ? ಅವ್ವ, ನೀನ್ ಯಾಕವ್ವ ಅಳ್ತಿದ್ಯಾ? ಅಕ್ಕಂಗೆ ಬಲವಂತವಾಗಿ ಮದ್ವೆ ಮಾಡ್ಸಕ್ ನೋಡಿದ್ರಲ್ಲ, ಅದಕ್ಕಿಂತ ಇದು ಎಷ್ಟೋ ಪಾಲ್ ಮೇಲು. ಅಕ್ಕ ಅಷ್ಟೆಲ್ಲ ಕಷ್ಟಗಳನ್ನೇ ಗೆದ್ದು ಬಂದಿದ್ದಾಳೆ. ಈಗ ಬರೆಯಕ್ ಹೋಗಿರೋ ಎಕ್ಸಾಮ್ನು ಗೆಲ್ತಾಳೆ, ಲೈಫಲ್ಲೂ ಗೆಲ್ತಾಳೆ. ನೀನ್ ಟೆನ್ಷನ್ ಮಾಡ್ಕೋಬೇಡ ಅವ್ವ. ಎಲ್ರ ಕೈ ಮೀರಿ ಇಂಥದ್ದೊಂದು ಅನಾಹುತ ಆಗೋಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾವ್ದು ಆಗಬಾರ್ದು ಅಂತ ಅನ್ಕೊಂಡಿದ್ನು, ಅದೇ ಆಗೋಯ್ತು. ಅದೇ ಆಗೋಯ್ತು. ಆ ಹುಡುಗ ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ತಾನೆ ಅನ್ಕೊಂಡಿದ್ದೆ. ಸ್ನೇಹ ನನ್ನ ಮಾತಿಗೆ ಬೆಲೆ ಕೊಟ್ಲು. ಆದ್ರೆ ಆ ಹುಡುಗ ನನ್ ಮುಂದೆ ನಿಂತು ಹಿಂಗ್ ಮಾತಾಡಕ್ಕೆ ನಿಮ್ಗೆ ಯಾವ ಹಕ್ಕಿದೆ? ಸ್ವಂತ ತಾಯಿನೇ ಯಾರು ಅನ್ನೋದನ್ನ ನನ್ನಿಂದ ಮುಚ್ಚಿಟ್ಟು ಯಾವಾರಿಸಿದೀರಾ ಅಂದ್ರೆ ನೀವೇ ಹೇಳಿ. ಮಾನ್ ಗೆಟ್ಟವಳು ನಾನಾ ಅಥವಾ ನಿಮ್ ತಾಯಿನ ಅಂತ? ಬಂಗಾರಮ್ಮನವರು ನಂತ ಮಾತು ತಕೊಂಡಿದ್ರು. ಈಗ ನಾನು ಅವ್ರಿಗೆ ಯೋಳಿ ತಾಯಿ ಚಾಮುಂಡವ್ವ, ನಾನು ಯೋನ್ ತೆಪ್ಪು ಮಾಡಿದ್ದೀನವ್ವ. ನಂಗೆ ಯಾಕವ್ವ ಇಂಥ ಸಂಕಟ ಕೊಡ್ತಿದ್ದೀಯ? ಅಯ್ಯಪ್ಪ, ಈಗ ಹೇಳು ಸುಮಾ, ಈಗ ಸ್ನೇಹ ಅವ್ರ ಎಕ್ಸಾಮ್ ಬರೆಯಕ್ಕೆ ಹೋಗಿರ್ತಾರೆ ಅಂತೀಯಾ? ಕಂಟಿ ಎಂತವ್ರು ಅಂತ ಎಲ್ರಿಗೂ ಗೊತ್ತು. ರೋಲ್ ಕಾಲ್ ಮಾಡೋದು, ಬಡ್ಡಿ ವಸೂಲಿ ಮಾಡೋದು, ರೌಡಿಸಮ್ ಮಾಡ್ಕೊಂಡ್ ಬದುಕೋರು. ನೀನೇ ಹೇಳು, ಇಂಥವ್ರು ನಮ್ಮ ಸ್ನೇಹಕ್ಕೆ ಸೆಟ್ ಆಗ್ತಾರಾ? ಆದ್ರೆ ನಾನ್ ಎಂತ ಗಡ್ಡಿ, ನಮ್ಮ ಅವ್ವಗ್ ಬೇಜಾರಾಗ್ಬಾರ್ದು ಅಂತ ನಾನು ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಆದ್ರೆ ನೀವೇ ಇವ್ರ ಮಗ ಅಂತ ನಂಗೆ ಯಾವತ್ತೂ ಸಂಶಯ ಬರ್ಲಿಲ್ಲ ಶ್ರೀ.
ಪುಟ್ಟಕ್ಕನ್ ಮಗಳ ಲೇ ಕಂಟಿ, ಪುಟ್ಟಕ್ಕನ್ ಮನೆಯಾಗ ಸಂಬಂಧ ಮಾಡಕ್ಕೆ ನನಗೆ ಆಗ್ಲ ಬೇಸ್ರ. ಈ ವಿಷಯನೆಲ್ಲ ನೇರವಾಗಿ ನಂತವನೇ ಹೇಳಕ್ ಆಯ್ತಿರ್ಲಿಲ್ವಾ? ಆ ಹುಡುಗಿ ಮ್ಯಾಕೆ ನಂಗೆ ಕೋಪ ಇರೋದೇನೋ ದಿಟ್ಟನೆ, ಆದ್ರೆ ನನ್ ಮಗ ಇಷ್ಟಪಡ್ತಾವನೆ ಅದ್ ಮ್ಯಾಕೆ ಆ ಕೋಪ ಎಲ್ಲ ಹೊಂಟೋಯ್ತು.